Welcome back to our channel. In this video we are discussing about the potential energy due to a system of charges. First, before starting this derivation, you should know the definition of potential energy. Potential energy andre it's nothing but amount of work done bringing a unit charge from infinity point to certain point. It's called with the help of external force ಅಂತೇಳಿ ಹೇಳ್ತೀವಿ. ಅಂದರೆ ಒಂದು ಯೂನಿಟ್ ಚಾರ್ಜ್ ಎಲ್ಲಿ ಇರ್ತೈತ್ರಿ, ಇನ್ಫಿನಿಟಿ ಪಾಯಿಂಟ್ನಲ್ಲಿ ಇರ್ತದ. ಇದನ್ನ ಏನು ಮಾಡ್ತೀವಿ ನಾವು ಅಂದರೆ ಸರ್ಟೇನ್ ಪಾಯಿಂಟ್ ಕಡೆ ತರ್ತೀವಿ, ಅಥವಾ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಅದು ಯೂನಿಟ್ ಚಾರ್ಜ್ನ ಏನು ಮಾಡಬೇಕು, ತರಬೇಕ್ರಿ. ಅದನ್ನ ಏನಂತ ಹೇಳ್ತೀವಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಹೇಳ್ತೀವಿ. ವಿತ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಅಂತೇಳಿ ಕರಿತೀವಿ. ಹೌದಾ? ಬಟ್ ಹೆಂಗೆ ತರ್ತೀವಿ ಅಂದರೆ ಇಲ್ಲಿ ಇನ್ಫಿನಿಟಿ ಪಾಯಿಂಟ್ ಐತೆ, ಇನ್ಫಿನಿಟಿ ಪಾಯಿಂಟ್ನಲ್ಲಿ ಏನೈತಿ, ಯೂನಿಟ್ ಚಾರ್ಜ್ ಆಗಿದೆ. ಇದು ಏನಾಗ್ತದೆ ಅಂದರೆ ಡಿಸ್ಪ್ಲೇಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಪಾಯಿಂಟ್ನಲ್ಲಿ ಡಿಸ್ಪ್ಲೇಸ್ ಆದರೆ ಈ ಪಾಯಿಂಟ್ನ ಎನ್ ಅಂತೇಳಿ ಕರೀರಿ. ನೆಕ್ಸ್ಟ್ ಇಲ್ಲಿ ಡಿಸ್ಪ್ಲೇಸ್ ಆಗ್ತದೆ ಎಮ್. ಇದೇ ಥರ ಡಿಸ್ಪ್ಲೇಸ್ ಹಾಕುವಂಥ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಬರ್ತೈತ್ರಿ ಯೂನಿಟ್ ಚಾರ್ಜ್. ಇಲ್ಲಿ ಎನ್ನಿಗೆ ಬಂತು, ಎನ್ನಿಗೆ ಬಂದರೆ ಏನಂತ ಹೇಳ್ತೀವಿ ನಾವು, ಇದು ಕೂಡ ಚಾರ್ಜೆ, ಯೂನಿಟ್ ಚಾರ್ಜೆ. ಇನ್ಫಿನಿಟಿ ಪಾಯಿಂಟ್ ಇಲ್ಲಿದ್ದು ಡಿಸ್ಪ್ಲೇಸ್ ಹಾಕುವಂತ ಬರ್ತೈತಿ, ಹೌದಿಲ್ರಿ. ಇದ್ರನ್ನ ಏನಂತ ಹೇಳ್ತೀವಿ ಅಂದರೆ ಡಿ ಎಕ್ಸ್ ಅಂತೇಳಿ ತೊಗೊಂತೀವಿ. ಅಂದರೆ ಡಿಸ್ಪ್ಲೇಸ್ ಆಫ್ ದ ಯೂನಿಟ್ ಚಾರ್ಜ್ ಎಲ್ಲಿಂದ ಡಿಸ್ಪ್ಲೇಸ್ ಆಯಿತು, ಫ್ರಮ್ ದ ಇನ್ಫಿನಿಟಿ ಪಾಯಿಂಟ್. ಹೌದಾ? ವಿತ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ಅಂತೇಳಿ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ. ಹೌದಾ? ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಡೆರಿವೇಶನ್. ಹಿಯರ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್. ಸಿಸ್ಟಮ್ ಆಫ್ ಚಾರ್ಜಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಎನ್ ಚಾರ್ಜಸ್ ಅಂತೇಳಿ ಹೇಳ್ತೀವಿ. ನಂಬರ್ ಆಫ್ ಚಾರ್ಜಸ್, ವೇರ್ ನಂಬರ್ ಆಫ್ ಚಾರ್ಜಸ್ ವಿಲ್ ಬಿ ಪ್ರೆಸೆಂಟ್ ಅಂತಂದರೆ ಎಟ್ ದ ಇನ್ಫಿನಿಟಿ ಪಾಯಿಂಟ್ ಅಂತೇಳಿ ಹೇಳ್ತೀವಿ. ನಂಬರ್ ಆಫ್ ಚಾರ್ಜಸ್ ಎಲ್ಲಿ ಇರ್ತಾವ, ಇನ್ಫಿನಿಟಿ ಪಾಯಿಂಟ್ ಇರ್ತಾವ. ಅದ್ರನ್ನ ಒಂದು ಸರ್ಟೇನ್ ಪಾಯಿಂಟಿಗೆ ತರ್ತೀವಿ. ಈ ಪಾಯಿಂಟ್ನ Q1 ಅಂತೇಳಿ ತಗೋರಿ. ಇಟ್ ವಿಲ್ ಬಿ ಕಾನ್ಸ್ಟೆಂಟ್. ಹೌದಾ? ಈ ಪಾಯಿಂಟ್ ಏನಾಗಿರ್ತದೆ ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಈ ಪಾಯಿಂಟ್ ಏನಾಗಿರ್ತದೆ ಅಂದರೆ ಕಾನ್ಸ್ಟೆಂಟ್ ಆಗಿರ್ತದೆ. ದಿಸ್ ಪಾಯಿಂಟ್ ಈಸ್ ಕಾಲ್ಡ್ Q2. ಅಂದರೆ ಇದು ಇನ್ಫಿನಿಟಿನಿಂದ ಬಂದಿರತಕ್ಕಂಥ ಪಾಯಿಂಟ್ ಚಾರ್ಜ್ Q2. ದಿಸ್ ಒನ್ ಈಸ್ Q3. ದಿಸ್ ಪಾಯಿಂಟ್ ಈಸ್ Q4. ಹೌದಾ? ಈಗ ಏನು ಮಾಡ್ಬೇಕ್ರಿ, ಇವ್ರನ್ನ ಪಾಯಿಂಟ್ಸ್ನ ಜಾಯಿನ್ ಮಾಡ್ರಿ. ಹೌದಾ? ಇದು ಪೊಸಿಷನ್ ಬರಿಬೇಕ್ರಿ ಈಗ ನಾವು. ಹೌದಾ? ಹೆಂಗೆ ಬರ್ತೀವಿ ಪೊಸಿಷನ್? Q1 Q2 ಅಂದರೆ R12 ವೆಕ್ಟರ್, Q1 Q3 R13 ವೆಕ್ಟರ್, Q2 Q3 R23 ವೆಕ್ಟರ್ ಅಂತೇಳಿ ಬರ್ತೀವಿ. ಹೌದಾ? ಈಗ ಏನು ಮಾಡಬೇಕಂದ್ರೆ ವರ್ಕ್ ಡನ್ನ ಕಂಡುಹಿಡಬೇಕ್ರಿ. ವಾಟ್ ವಿ ಹ್ಯಾವ್ ಟು ಡೂ, ವಿ ಶುಡ್ ಫೈಂಡ್ ದ ವರ್ಕ್ ಡನ್. ಹೆಂಗೆ ಬರಿಬೇಕಪ್ಪ ವರ್ಕ್ ಡನ್ ಅಂದರೆ, ಬಿಫೋರ್ ರೈಟಿಂಗ್ ದ ವರ್ಕ್ ಡನ್ ವಿ ಶುಡ್ ರೈಟ್ potential equation, that is V equals to W divided by Q. ಹೌದಾ? V into Q ಅಂದರೆ VQ equals to W minus W minus VQ, minus ಕ್ಯಾನ್ಸರ್, W equals to VQ. ಅಂದರೆ ವರ್ಕ್ ಡನ್ equals to potential into charge. ಹೌದಾ? ಇದನ್ನ ಏನಂತೇಳಿ ಬರ್ತೀವಿ ನಾವು ಫಸ್ಟ್ ಈಕ್ವೇಷನ್ ಅಂದರೆ Q1 ಅಂದರೆ W1 W2 W3, potential 1 potential 2 potential 3 potential 4 ವರ್ಕ್ ಡನ್ 4, ಈ ಥರ. ಹೌದಾ? ಈಗ ಏನು ಮಾಡ್ತೀವಿ, ಪೊಟೆನ್ಷಿಯಲ್ ಡ್ಯೂ ಟು Q1. ಹೌದ್ರಿ? ವರ್ಕ್ ಡನ್ ಏನು ಬರಿಬೇಕು, ವರ್ಕ್ ಡನ್ ಚಾರ್ಜ್ 1 ಬರೆಯಕತ್ತೀವಿ ನಾವು. ವಿ ಆರ್ ರೈಟಿಂಗ್ ದ ವರ್ಕ್ ಡನ್ ಆಫ್ ದ ಚಾರ್ಜ್ 1. W1 ಈಕ್ವಲ್ಸ್ ಟು 0 ಅಂತೇಳಿ ಹೇಳ್ತೀವಿ. ಯಾಕಂದರೆ ಇದು ಪಾಯಿಂಟ್ ನಾವು ಏನು ಮಾಡಿಲ್ಲರಿ, ಇದು ಆಲ್ವೇಸ್ ಕಾನ್ಸ್ಟೆಂಟ್ ಐತಿ. ಇವು ಮಾತ್ರ ಡಿಸ್ಪ್ಲೇಸ್ ಹಾಕೋ ಅಂತ ಬಂದೈತೆ ಎಲ್ಲಿಂದ, ಇನ್ಫಿನಿಟಿ ಪಾಯಿಂಟ್ನಿಂದ. ಸೊ W1 ಈಸ್ ಈಕ್ವಲ್ಸ್ ಟು 0 ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಪೊಟೆನ್ಷಿಯಲ್ ಡ್ಯೂ ಟು Q1 to Q2 ಅಂತೇಳಿ ಬರ್ತೀವಿ. ಇದ್ರ ನೆಕ್ಸ್ಟ್ W2 ಈಸ್ ಈಕ್ವಲ್ಸ್ ಟು V ಇಂಟು Q2. ಹೌದಾ? ವಿ ಅಂದರೆ ಯಾವುದ್ರಿ, V1 ಆಗ್ತೈತಿ. ಇದ್ರದ್ದು ಈಕ್ವೇಷನ್ ಏನು ಬರ್ತೀವ್ರಿ ನಾವು, Q1 ಡಿವೈಡೆಡ್ ಬೈ 4πε0. ಎಲ್ಲಿಂದ ಎಲ್ಲಿಗೆ ಹೋಗ್ಲಕತ್ತಿದ್ರಿ, Q1 Q2 ಅಂದರೆ ಡಿಸ್ಟೆನ್ಸ್ ಏನಾದಿಲ್ಲಿ R12 ಐತ್ರಿ ವೆಕ್ಟರ್. ಹೌದಾ?
ನೆಕ್ಸ್ಟ್ ಇಂಟು ಏನೈತಿ ಕ್ಯೂ ಟು ಬರೀರಿ. ದಿಸ್ ಈಸ್ ದ ಇಕ್ವೇಶನ್ ಆಫ್ ವರ್ಕ್ ಡನ್ 2. ನೆಕ್ಸ್ಟ್ ಏನು ಮಾಡ್ಬೇಕು ಈಗ ಅಂದರೆ ವರ್ಕ್ ಡನ್ 3 W3 ಹೌದಾ, W3 ಈಕ್ವಲ್ಸ್ ಟು ಏನಾಗ್ತದೆ W3 ಅಂದರೆ ಪೊಟೆನ್ಷಿಯಲ್, ಇಲ್ಲಿ ನೋಡ್ರಿ, ಪೊಟೆನ್ಷಿಯಲ್ ಡ್ಯೂ ಟು Q1 ಟು Q2. Q1 Q2ನಿಂದ ಎಲ್ಲಿ ಹೊಂಟೈತ್ರಿ Q3. Q1 Q2ನಿಂದ Q3 ಕನ್ಸಿಡರ್ ಮಾಡಕೈತೀವಿ. Q1 Q2 ಟು Q3, ಅದಕ್ಕೆ Q1 Q2 ಇಂಟು Q3 ಅಂತೇಳಿ ಬರ್ತೀವಿ. ಹೌದಾ, ಈಗ ಇಕ್ವೇಶನ್ ನೋಡ್ರಿ, W3 ಈಕ್ವಲ್ಸ್ ಟು Q1 ಡಿವೈಡೆಡ್ ಬೈ 4πε0 ಏನೈತ್ರಿ Q1ನಿಂದ Q3 ಅಂದ್ರೆ ಏನು ಬರ್ತೈತಿ ಇಲ್ಲಿ Q1 ಇಂಟು Q3, Q2 ಇಂಟು Q3 ಈ ಥರ R13 ವೆಕ್ಟರ್ ಇಂಟು ನೆಕ್ಸ್ಟ್ ಏನೈತ್ರಿ ಈಗ Q2 ಟು Q3, Q2ನಿಂದ Q3 ಇದನ್ನೇನು ಬರ್ತೀವಿ 4πε0 R23 ವೆಕ್ಟರ್ ಅಂತೇಳಿ ಬರ್ತೀವಿ. ದಿಸ್ ಈಸ್ ವರ್ಕ್ ಡನ್ 3. ನೆಕ್ಸ್ಟ್ ವರ್ಕ್ ಡನ್ 4 W4 ಹೌದಾ, ಇದನ್ನ ಈ ಥರ ಆದ್ರೂ ಬರಿಬೋದು, ಅಥವಾ ಬ್ರ್ಯಾಕೆಟ್ ಹಾಕಿ V1 ಪ್ಲಸ್ V2 ಇಂಟು Q3 ಅಂತ ಆದ್ರೂ ಇದು ಬರೆದ ಮೇಲೆ ಇದು ಬರಿಬೋದು, ನೋ ಪ್ರಾಬ್ಲಮ್. ಹೌದಿಲ್ಲ, ಅದಕ್ಕೆ ಇಲ್ಲಿ V1 V2 ಬರೆದ್ವಿ ಅಂದರೆ Q1 ಅಂದರೆ V1 ಇರ್ತೈತೆ, Q2 ಅಂದರೆ V2 ಇರ್ತೈತೆ. ಹೌದಿಲ್ಲ, ಮಲ್ಟಿಪ್ಲೈಡ್ ವಿತ್ Q3 ಈ ಥರ ಸಿಂಪಲ್. Q4 ಅಂದರೆ ನೋಡ್ರಿ ಪೊಟೆನ್ಷಿಯಲ್ ಡ್ಯೂ ಟು Q1, Q2, Q3 ಟು Q4, Q3 ಟು Q4 ಬರ್ಲಿಕ್ಕತ್ತೀವಿ ರೀ. ಈಗ ಏನು ಮಾಡ್ಬೇಕಂದ್ರೆ ಈ ಥರ ಆದ್ರೂ ಬರ್ಕೋಬೋದು ರೀ, V1 ಪ್ಲಸ್ V2 ಪ್ಲಸ್ V3 ಅಂತಾದ್ರೂ ಬರಿಬೋದು. ಹೌದಾ, ಇಂಟು Q4 ಇರ್ತೈತಿ. ನೋಡ್ರಿ ಈಗ ನೆಕ್ಸ್ಟ್ ಏನು ಬರ್ತೀವಿ ಅಂದರೆ W4 ಈಸ್ ಈಕ್ವಲ್ಸ್ ಟು ಅಂದರೆ ವರ್ಕ್ ಡನ್ 4. ಹೌದಿಲ್ಲ ರೀ, ಏನು ಬರಿಬೇಕು ನೆಕ್ಸ್ಟ್ ಈಗ Q1 ಟು Q4, ಅದಕ್ಕೆ Q1 Q4 ಡಿವೈಡೆಡ್ ಬೈ 4πε0 R1ನಿಂದ 4. ನೆಕ್ಸ್ಟ್ Q2 ಟು Q4 ಡಿವೈಡೆಡ್ ಬೈ 4πε0 R24. ನೆಕ್ಸ್ಟ್ Q3 ನಿಂದ Q4 ಡಿವೈಡೆಡ್ ಬೈ 4πε0 R3 ಟು 4 ಅಂತೇಳಿ ಬರ್ತೀವಿ. ಹೌದಾ, ಮಲ್ಟಿಪ್ಲೈಡ್ ವಿತ್ ಇಲ್ಲಿ ಬರ್ದಿನಿ ನೋಡ್ರಿ Q1 Q2 Q3 ಮತ್ತು ಮಲ್ಟಿಪ್ಲೈ Q4. ಹೌದಾ, ದಿಸ್ ಈಸ್ ದ ವರ್ಕ್ ಡನ್ 4. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ನೆಟ್ ಪೊಟೆನ್ಷಿಯಲ್, ದಟ್ ಈಸ್ U ಈಕ್ವಲ್ಸ್ ಟು ಅಂದರೆ ಏನು ಮಾಡ್ಬೇಕು, ನೀವು ನೆಟ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ W1 ಪ್ಲಸ್ W2 ಪ್ಲಸ್ W3 ಪ್ಲಸ್ W4. ಹೌದಾ, ಈಗ ಏನು ಮಾಡ್ಬೇಕಂದ್ರೆ W1 ಅಂದರೆ ಏನೈತಿ 0 ಅದ, ಪ್ಲಸ್ W2 ಅಂದರೆ Q1 Q2 ಡಿವೈಡೆಡ್ ಬೈ 4πε0 R12 ವೆಕ್ಟರ್ ಪ್ಲಸ್ W2 ಆಯಿತು. ನೆಕ್ಸ್ಟ್ W3 ಅಂದರೆ ಏನೈತಿ ನೋಡ್ರಿ Q1 Q3 ಡಿವೈಡೆಡ್ ಬೈ 4πε0 R13 ವೆಕ್ಟರ್ ಪ್ಲಸ್ Q2 Q3 4πε0 R23 ವೆಕ್ಟರ್ ಪ್ಲಸ್ ನೆಕ್ಸ್ಟ್ ಇವು ಬರಿಬೇಕ್ರಿ ಇಕ್ವೇಶನ್ W4 Q4 ಡಿವೈಡೆಡ್ ಬೈ 4πε0 R14 ಪ್ಲಸ್ ನೆಕ್ಸ್ಟ್ ಏನೈತಿ Q2 Q4 ಡಿವೈಡೆಡ್ ಬೈ 4πε0 R24. ನೆಕ್ಸ್ಟ್ ಪ್ಲಸ್ Q3 Q4 ಡಿವೈಡೆಡ್ ಬೈ 4πε0 R34 ಅಂತೇಳಿ ಬರ್ತೀವಿ. ಹೌದಾ, ಇದು ಬರೆದ ಮೇಲೆ ಏನು ಮಾಡ್ಬೇಕು ಈಗ ರೀ, ಕಾಮನ್ ಯಾವ್ದಾಗ್ತದೆ ನೋಡ್ರಿ, ಯಾವ್ದಾಗ್ತೈತ್ರಿ ಕಾಮನ್ 1 ಡಿವೈಡೆಡ್ ಬೈ 4πε0 ಈಸ್ ದ ಕಾಮನ್ ತೆಗೆದ್ಮೇಲೆ ಇನ್ನೇನು ಉಳಿತೈತಿ ರಿಮೈನಿಂಗ್ Q1 Q2 ಡಿವೈಡೆಡ್ ಬೈ R12 ವೆಕ್ಟರ್ ಪ್ಲಸ್ Q1 Q3 ಡಿವೈಡೆಡ್ ಬೈ R13 ವೆಕ್ಟರ್ ಪ್ಲಸ್ Q2 Q3 ಡಿವೈಡೆಡ್ ಬೈ R23 ವೆಕ್ಟರ್ ಪ್ಲಸ್ Q1 Q4 ಡಿವೈಡೆಡ್ ಬೈ R14 ವೆಕ್ಟರ್ ಪ್ಲಸ್ Q2 Q4 ಡಿವೈಡೆಡ್ ಬೈ R24 ವೆಕ್ಟರ್ ಪ್ಲಸ್ Q3 Q4 ಡಿವೈಡೆಡ್ ಬೈ
R24 ವೆಕ್ಟರ್. ಹೌದ್ರಿ. ನೆಕ್ಸ್ಟ್ ಈಗ ಏನು ಮಾಡ್ತೀವಿ ಇಲ್ಲಿ ಅಂತಂದರೆ ಯು ಈಕ್ವಲ್ಸ್ ಟು ಅಂತೇಳಿ ತೊಗೊಂಡಿರ್ತೀವಿ ರೀ ನಾವು. ಹೌದಿಲ್ಲ, 1/4πε0 ಸಮೇಷನ್ ಆಫ್ ಏನದಾವ್ರಿ ಇಲ್ಲಿ ನಂಬರ್ ಆಫ್ ಚಾರ್ಜಸ್ ಅದಾವ. ನಂಬರ್ ಆಫ್ ಚಾರ್ಜಸ್ ಹೌದಿಲ್ಲ. ನಂಬರ್ ಆಫ್ ಚಾರ್ಜಸ್ ಏನಂತೇಳಿ ಬರ್ತೀವಿ ಇಲ್ಲಿ ಅಂತಂದರೆ Q1 Q2 ಐತೆ. ಅದಕ್ಕೆ ಇಲ್ಲಿ ಏನು ಮಾಡ್ತೀವಿ ನಾವು ವ್ಯಾಲ್ಯೂ ಜೆ ಮತ್ತು ಕೆ ಅಂತೇಳಿ ಬರ್ತೀವಿ. ಇಲ್ಲಿ R12 ಅಂದ್ರೆ ಏನಾಗ್ತೈತೆ ರೀ ಆರ್ ಜೆ ಕ್ಯಾಪ್ ಅಂತೇಳಿ ಆಗ್ತೈತೆ. ದಿಸ್ ಈಸ್ ದ ಫೈನಲ್ ಇಕ್ವೇಶನ್ ಆಫ್ ಪೊಟೆನ್ಷಿಯಲ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್. ಪೊಟೆನ್ಷಿಯಲ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್.